ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಅಕ್ಷರದ ಅರಿವಿಲ್ಲದಿದ್ದರೇನು, ಬದುಕಿನ ಅನುಭವ ಮತ್ತು ಮೌಲ್ಯಗಳನ್ನ ಪದ ಕಟ್ಟಿ ತಮ್ಮದೇ ಭಾಷೆ ಶೈಲಿಯಲ್ಲಿ ಹಾಡುತ್ತಾ, ಕತೆ ಕಟ್ಟಿ ಹೇಳುತ್ತಾ, ಬಾಯಿಂದ ಬಾಯಿಗೆ ಮಸ್ತಕದ ಜ್ಞಾನದಲ್ಲೇ ಉಳಿದು ಬಂದ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಇಂತಹ ಹಲವು ಪ್ರಕಾರಗಳಲ್ಲಿ ನಮ್ಮ ಜಾನಪದ ಗೀತೆಯೂ ಸಹ ಒಂದು. ಗ್ರಾಮೀಣ ಪ್ರದೇಶದ ತಾಯಂದಿರು ತಮ್ಮ ಮನರಂಜನೆಗಾಗಿ ಕೆಲಸದ ಆಯಾಸವನ್ನ ಕಳೆಯುವುದಕ್ಕೆ ಪದಗಳನ್ನ ಕಟ್ಟಿ ಹಾಡ್ತಾ ಬಂದಿದ್ರು. ಇಂತಹ ಜಾನಪದ ಗೀತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಬೆಂಗಳೂರಿನವರೇ ಆದಂತಹ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಹಾಗೆ ಜಾನಪದ ಸಾಹಿತ್ಯದ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವಂತಹ ಜನಪದ ಕಲಾವಿದರಾದಂತಹ ಶ್ರೀಮತಿ ಕಮಲಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಗೆ ಜಾನಪದ ಗೀತೆಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಹಾಗೆ ಜನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ, ಅದರ ಅರ್ಥ ವಿವರಣೆಯನ್ನ ವಿವರಿಸ್ತಾರೆ ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಜಾನಪದ ಗೀತೆಗಳ ಬಗ್ಗೆ ಒಂದಷ್ಟು ಮಾಹಿತಿ, ಹಾಗೆ ನಿಮ್ಗೆ ಇಷ್ಟವಾದಂತಹ ಜಾನಪದ ಗೀತೆಯನ್ನ ಹಾಡ್ಬೋದಾ? ನಾನು ಪ್ರವೃತ್ತಿಯಲ್ಲಿ ಒಬ್ಬ ಹವ್ಯಾಸಿ ಗಾಯಕಿ. ಎಲ್ಲಾ ರೀತಿಯ ಕನ್ನಡದ ಹಾಡುಗಳನ್ನು ಕಲಿಯುವುದು ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹಾಡುವುದು, ದೇವಸ್ಥಾನಗಳಲ್ಲಿ ದೇವರ ನಾಮಗಳನ್ನು ಹಾಡುವುದು ಇತ್ಯಾದಿ ನನ್ನ ಹವ್ಯಾಸ. ಜಾನಪದ ಹಾಡುಗಳನ್ನು ಹಾಡುವ ಮುನ್ನ ಜಾನಪದ ಎಂದರೇನು ಎಂಬುದನ್ನು ಸ್ವಲ್ಪ ನೋಡುವುದಾದರೆ, ಅದು ಒಂದು ಪುರಾತನವಾದ ಕಲೆ. ಅದರ ಕಾಲ, ಆಳ ಮತ್ತು ಅಗಲವನ್ನು ತಿಳಿಯುವುದು ತುಂಬಾ ಕಷ್ಟ. ಅದು ನಮ್ಮ ತಾತ ಮುತ್ತಾತ ಅವರಿಗಿಂತ ಹಿಂದೆ ಎಷ್ಟೋ ತಲೆಮಾರುಗಳಿಂದ ಬೆಳೆದು ಬಂದಿರುವ ಕಲೆ. ಈಗಿನಂತೆ ಸುಧಾರಿತ ಲಿಪಿ ಮತ್ತು ಪ್ರಚಾರ ಮಾಧ್ಯಮಗಳು ಇಲ್ಲದಿದ್ದ ಆ ಕಾಲದಲ್ಲಿ ಜನರ ಸಮೂಹದಿಂದ ಹುಟ್ಟಿ ಜನಪದವಾಗಿ ಬೆಳೆದು ಬಂದಿದೆ. ಅತ್ಯಂತ ಶ್ರೀಮಂತ ಜಾನಪದ ಕಲೆ, ಸಂಸ್ಕೃತಿ, ಸಂಪ್ರದಾಯ ಸೃಷ್ಟಿಯಾಗಿದ್ದು ಯಾರಿಂದ ಎಂದು ಹೇಳಲು ಕಷ್ಟ. ಆಗಿನ ಜನರ ಬಾಯಿಯಿಂದ ಬಾಯಿಗೆ ಹರಿದು ಬಂದಿದೆ. ಪ್ರಾಚೀನ ಕಾಲದಲ್ಲಿ ಜಾನಪದ ಒಂದೇ ಶ್ರೀಮಂತ ಕಲೆ ಜನರ ಬದುಕಿನಲ್ಲಿ ಹಾಸು ಹೊಕ್ಕಾಗಿತ್ತು ಎಂದು ಹೇಳಿದರೆ ತಪ್ಪಾಗಲಾರದು. ಪದ ಸಂಪತ್ತಿಗೆ ಪ್ರಕೃತಿಯೊಂದಿಗೆ ಹೋಲಿಸಿ ಹೇಳುವ ಪರಿ ಜನರ ಬದುಕು ಅಂದರೆ ತಾವು ಮಾಡುವ ಉದ್ಯೋಗ, ಹಬ್ಬ ಹರಿದಿನ, ಜಾತ್ರೆ, ಉತ್ಸವ, ಅವರ ಆಚಾರ ವಿಚಾರ, ಮದುವೆ ಮುಂಜಿ, ಮಳೆ ಬೆಳೆ, ಮಗು ಹುಟ್ಟುವ ಕ್ಷಣ ಇತ್ಯಾದಿ ಕ್ಷಣಗಳನ್ನು ಅವರದ್ದೇ ಧಾಟಿಯಲ್ಲಿ ಅವರ ಕುಟುಂಬ ಮತ್ತು ಸಮುದಾಯಗಳೊಂದಿಗೆ ಸೇರಿ ಹಾಡಿ ಕುಣಿದು ನಲಿದು ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದರು. ಆ ಮೂಲಕ ಅವರ ಬೇಸರದ ಕ್ಷಣಗಳನ್ನು ಕಳೆಯಲು ಪ್ರಯತ್ನಿಸುತ್ತಿದ್ದರು. ಅದೇ ರೀತಿ ಸೌದೆ ತರುವಾಗ, ಗಾಳಿ ಬೀಸುವಾಗ, ಮಳೆ ಬೀಳುವಾಗ, ಗುಡುಗು ಸಿಡಿಲು ಬಡಿದಾಗ, ಹಚ್ಚ ಹಸಿರು ಪ್ರಕೃತಿಯನ್ನು ನೋಡಿದಾಗ, ದನಕರುಗಳನ್ನು ಮೇಯಿಸುವಾಗ, ರಾಗಿ ಬೀಸುವಾಗ, ಭತ್ತ ಕುಟ್ಟುವಾಗ, ಗ್ರಾಮೀಣ ಆಟಗಳಾದ ಕೋಲಾಟ, ಚಿನ್ನಿದಾಂಡು, ಕಣ್ಣಾಮುಚ್ಚಾಲೆ ಇತ್ಯಾದಿ ಆಟಗಳನ್ನು ಆಡುತ್ತಾ ನಮ್ಮ ಗ್ರಾಮೀಣ ಸೊಗಡಿನ ದೇಶೀಯ ಹಾಡುಗಳನ್ನು ಕಟ್ಟಿ ಹಾಡುತ್ತಾ ನಮ್ಮ ಹಿಂದಿನವರು ಮನರಂಜನೆ ಪಡೆಯುತ್ತಿದ್ದರು. ಅಂದರೆ ಇಲ್ಲಿ ಮಳೆ ಬಂದರೆ ಒಂದು ರೀತಿಯ ಹಾಡು, ಬರದಿದ್ದರೆ ಇನ್ನೊಂದು ರೀತಿಯ ಹಾಡು, ಮಕ್ಕಳಾದರೆ ಒಂದು ರೀತಿಯ ಹಾಡು, ಇಲ್ಲದಿದ್ದಲ್ಲಿ ಮತ್ತೊಂದು ರೀತಿಯ ಹಾಡು. ಮಾತುಗಳಲ್ಲಿ ವರ್ಣಿಸಲಸದಳವಾದ ಹಾಡುಗಳು, ಪದಗಳಲ್ಲಿ ವರ್ಣಿಸಲಾರದ ಭಾವನೆಗಳು, ಅನುಭವಗಳು. ಒಂದೇ ಎರಡೇ. ನಮ್ಮ ಜಾನಪದದ ಬಗ್ಗೆ ಎಷ್ಟು ಮಾತನಾಡಿದರೂ ಅದು ಕಡಿಮೆಯೇ. ಅಂತಹ ದೇಶೀಯ ಸೊಗಡಿನ ಜಾನಪದಗಳನ್ನು ಕೇಳಲು ಇಂಪು ಮತ್ತು ಜನರ ನೈಜ ಬದುಕಿನ ಚಿತ್ರಣವನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ಮಾಡುತ್ತದೆ. ಅಂತಹ ಹಲವಾರು ಜನಪದ ಗೀತೆಗಳನ್ನು ಈಗ ದೊರೆಯುವ ತಾಂತ್ರಿಕ ಸೌಲಭ್ಯಗಳನ್ನು ಬಳಸಿಕೊಂಡು ಹಲವಾರು ಗಾಯಕ ಗಾಯಕಿಯರು
ಹಾಡಿ ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದಾರೆ. ಇದು ಮುಂದಿನ ತಲೆಮಾರುಗಳಿಗೂ ಸಹಾಯವಾಗುತ್ತದೆ. ಜಾನಪದ ಗೀತೆಯ ವಿಶೇಷತೆ ಕುರಿತಾಗಿ ಶ್ರೀಮತಿ ಕಮಲಮ್ಮ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಜಾನಪದ ಗೀತೆಯ ವೈಶಿಷ್ಟ್ಯತೆ ಕುರಿತಾಗಿ ಮಾಹಿತಿ ಹೇಳ್ತಾ ಇದ್ದಾರೆ. ಈಗ ಜಾನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ. ಈಗ ಒಂದು ಜಾನಪದ ಗೀತೆ. ಮಾಯದಂಥ ಮಳೆ ಬಂತಣ್ಣ, ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. ಅಂಗೈನಷ್ಟು ಮೋಡನಾಗಿ ಭೂಮಿ ತೂಕದ ಗಾಳಿ ಬಿಸಿ, ಅಂಗೈನಷ್ಟು ಮೋಡನಾಗಿ ಭೂಮಿ ತೂಕದ ಗಾಳಿ ಬಿಸಿ, ಅಂಗೈನಷ್ಟು ಮೋಡನಾಗಿ ಭೂಮಿ ತೂಕದ ಗಾಳಿ ಬಿಸಿ. ಗುಡ್ಗಿ ಗುಡ್ಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯಿ, ಗುಡ್ಗಿ ಗುಡ್ಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯಿ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. ಏರಿ ಮ್ಯಾಗಳ ಬಲ್ಲಳು ರಾಯ, ಕೆರೆಯ ಬಳಗರ ಬೆಸ್ತರ ಹುಡುಗ. ಏರಿ ಮ್ಯಾಗಳ ಬಲ್ಲಳು ರಾಯ, ಕೆರೆಯ ಬಳಗರ ಬೆಸ್ತರ ಹುಡುಗ. ಕೆರೆಯ ಬಳಗರ ಬೆಸ್ತರ ಹುಡುಗ, ಕೆರೆಯ ಬಳಗರ ಬೆಸ್ತರ ಹುಡುಗ. ನೀ ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ, ನಾನಿಲ್ಲುವಳಲ್ಲ. ನೀ ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ, ನಾನಿಲ್ಲುವಳಲ್ಲ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. 6,000 ವಡ್ಡರ ಕರೆಸಿ 3,000 ಗುದ್ದಲಿ ತರಿಸಿ, 6,000 ವಡ್ಡರ ಕರೆಸಿ 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ. ಸೋಲು ಸೋಲಿಗೆ ಮಣ್ಣನ್ನು ಹಾಕಿಸಯ್ಯೋ, ನಾನಿಲ್ಲುವಳಲ್ಲ. ಸೋಲು ಸೋಲಿಗೆ ಮಣ್ಣನ್ನು ಹಾಕಿಸಯ್ಯೋ, ನಾನಿಲ್ಲುವಳಲ್ಲ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. 6,000 ಕುರಿಗಳ ತರಿಸಿ 3,000 ಕುಡುಕೋಲ್ ತರಿಸಿ, 6,000 ಕುರಿಗಳ ತರಿಸಿ 3,000 ಕುಡುಗೋಲ್ ತರಿಸಿ, 3,000 ಕುಡುಗೋಲ್ ತರಿಸಿ, 3,000 ಕುಡುಗೋಲ್ ತರಿಸಿ. ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ, ನಾನಿಲ್ಲುವಳಲ್ಲ. ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ, ನಾನಿಲ್ಲುವಳಲ್ಲ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. ಮಾಯದಂಥ ಮಳೆ ಬಂತಣ್ಣ, ಮದಗಾದ ಕೆರೆಗೆ. 1 ಬಂಡಿಲ್ ವಿಳೆದಡಿಕೆ
ಒಂದು ಬಂಡಿಲ್ ಚಿಗಳಿ ಟಮಟ, ಒಂದು ಬಂಡಿಲ್ ವಿಳೆದಡಿಕೆ, ಒಂದು ಬಂಡಿಲ್ ಚಿಗಳಿ ಟಮಟ, ಒಂದು ಬಂಡಿಲ್ ವಿಳೆದಡಿಕೆ, ಒಂದು ಬಂಡಿಲ್ ಚಿಗಳಿ ಟಮಟ. ಮೂಲೆ ಮೂಲೆಗೆ ಗಂಗಮ್ಮನ್ ಮಡ್ಸಯ್ಯೋ ನಾನಿಲ್ಲುವಳಲ್ಲ. ಮೂಲೆ ಮೂಲೆಗೆ ಗಂಗಮ್ಮನ್ ಮಡ್ಸಯ್ಯೋ ನಾನಿಲ್ಲುವಳಲ್ಲ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, 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 ಮದಗಾದ ಕೆರೆಗೆ, ಮದಗಾದ ಕೆರೆಗೆ. ಈ ಗೀತೆ ಮಾಯದಂಥ ಮಳೆ ಬಂತಣ್ಣ ಎಂಬುದರ ಭಾವಾರ್ಥ ಏನೆಂದರೆ, ಈ ಕೆರೆ ಮದಗಾದ ಕೆರೆ ಎಂಬುದು ಕಡೂರು ತಾಲೂಕಿನ ಒಂದು ದೊಡ್ಡ ಕೆರೆ. ಈ ಕೆರೆಗೆ ಮಾಯದಂಥ ಮಳೆ ಬಂದು, ಅಂದರೆ ಅಪಾರವಾದ ಮಳೆ ಸುರಿದು ಕೆರೆ ತುಂಬಿ ಹರಿಯಲು, ಅಂದರೆ ಕೋಡಿ ಬೀಳುವುದು ಎನ್ನುತ್ತೇವೆ, ಈ ಪರಿಸ್ಥಿತಿಗೆ ಬಂದು ನಿಂತಿದೆ, ಸಿದ್ಧವಾಗಿದೆ. ಈ ಮಳೆ ಬೀಳುವುದಕ್ಕೆ ಆಕಾಶದಲ್ಲಿ ಮೋಡ ಇದ್ದದ್ದು ಕೇವಲ ಅಂಗೈಯಷ್ಟು, ಗಾಳಿ ಬೀಸಿದ್ದು ಭೂಮಿ ತೂಕದಷ್ಟು, ಗುಡುಗು ಸಿಡಿಲುಗಳಿಂದ ಅಬ್ಬರಿಸಿ ಸಾಕಷ್ಟು ಮಳೆಯನ್ನು ಗಂಗಮ್ಮ ತಾಯಿ ಸುರಿಸಿದ್ದಾಳೆ. ನಾವು ಕೆಲವು ಸಲ ಇಂತಹ ಸಂದರ್ಭಗಳನ್ನು ಬೇಕಾದಷ್ಟು ಸಾರಿ ಅನುಭವಿಸಿದ್ದೇವೆ. ನಾವು ಮಾತಾಡಿಕೊಳ್ಳುವುದೇನೆಂದರೆ, ಇವತ್ತು ಮಳೆ ಬರುವ ವಾತಾವರಣ ಅಥವಾ ಮೋಡವೇ ಇರಲಿಲ್ಲ, ಆದರೂ ಎಷ್ಟು ಭಯಂಕರವಾಗಿ ಆಶ್ಚರ್ಯಕರವಾಗಿ ಮಳೆ ಸುರಿಯಿತು ಎಂದು ಮಾತನಾಡಿಕೊಳ್ಳುತ್ತೇವೆ. ಐತಿಹಾಸಿಕವಾಗಿ ಮದಗಾದ ಕೆರೆ ತುಂಬ ದೊಡ್ಡದು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಜೀವಜಲ ಒದಗಿಸುವುದಾಗಿದೆ. ಮುಂದುವರೆದು ಗಂಗಮ್ಮ ತಾಯಿಯೇ ಅಲ್ಲಿ ಏರಿ ಮೇಲೆ ಅಡ್ಡಾಡುತ್ತಿದ್ದ ಬಲ್ಲಾಳು ರಾಯ ಮತ್ತು ಬೆಸ್ತರ ಹುಡುಗನ ಕುರಿತು ಈ ರೀತಿ ಹೇಳುತ್ತಾಳೆ. ನೀವು ಊರಿಗೆ ಹೋಗಿ ಬೇಗ ಸುದ್ದಿ ಮುಟ್ಟಿಸಬೇಕು. ಏನಂದ್ರೆ, ನಾನಂತೂ ಮಳೆ ಸುರಿಸುವುದನ್ನು ನಿಲ್ಲಿಸುವುದಿಲ್ಲ, ಕೆರೆ ಒಡೆಯುವುದನ್ನು ತಪ್ಪಿಸುವುದಿಲ್ಲ. ಅಂದರೆ ಗಂಗಮ್ಮ ತಾಯಿ ಮುನಿಸಿಕೊಂಡು ಅಪಾರ ಹಾನಿಯನ್ನು ಮಾಡುತ್ತಾಳೆಂದು ಇದರ ಅರ್ಥ. ಅದನ್ನು ತಡೆಯಬೇಕಾದರೆ, ಗಂಗಮ್ಮಳನ್ನು ಪ್ರಸನ್ನಗೊಳಿಸಬೇಕೆಂದರೆ, ಕೆರೆ ಒಡೆದು ಅಪಾರವಾದ ಹಾನಿಯನ್ನು ತಡೆಯಬೇಕೆಂದರೆ 6,000 ಒಡ್ಡರನ್ನು, ಅಂದರೆ ಕಾರ್ಮಿಕರನ್ನು 3,000 ಗುದ್ದಲಿಯೊಂದಿಗೆ ಕರೆಸಿ, ಸೋಲು ಸೋಲಿಗೆ, ಅಂದರೆ ಎಲ್ಲೆಲ್ಲಿ ಕೆರೆ ಒಡೆದು ನೀರು ಸೋರುತ್ತಿದೆಯೋ ಅಲ್ಲೆಲ್ಲ ಮಣ್ಣನ್ನು ಹಾಕಿ ಬಿಗಿ ಮಾಡಬೇಕು. ಮುಂದುವರೆದು 6,000 ಕುರಿಗಳನ್ನು ತರಿಸಿ 3,000 ಕುಡುಗೋಲು ತರಿಸಿ ಹಾಕಿರುವ ಕಟ್ಟೆಯ ಕಲ್ಲುಗಳಿಗೆ ರಕ್ತದ ಬಲಿ ಕೊಡಬೇಕು. ಅಷ್ಟೇ ಅಲ್ಲದೆ ಒಂದು ಬಂಡಿಲಿ ವೀಳೆದೆಲೆ, ಇನ್ನೊಂದು ಬಂಡಿಲಿ ಚಿಗಳಿ ಟಮಟ ತಂದು ಗಂಗಮ್ಮನ ಮಾಡಿಸ್ಬೇಕು, ಅಂದರೆ ಪೂಜೆ ಮಾಡಬೇಕು. ಇಲ್ಲದಿದ್ದರೆ ನಾನಂತೂ ನಿಲ್ಲುವುದಿಲ್ಲ, ಮಳೆಯನ್ನು ಸುರಿಸುವುದನ್ನು ನಿಲ್ಲಿಸುವುದಿಲ್ಲ, ಕೆರೆ ಒಡೆಯುವುದನ್ನು ತಪ್ಪಿಸುವುದಿಲ್ಲ, ಅಪಾರ ಹಾನಿಯನ್ನು ತಡೆಯೋದು ಸಾಧ್ಯವಿಲ್ಲ ಎಂಬ ಮಾತನ್ನು, ಜನ ಸಮುದಾಯಕ್ಕೆ ಎಚ್ಚರಿಕೆಯ ಮಾತನ್ನು ಗಂಗಮ್ಮ ತಾಯಿ ಕೊಡುತ್ತಿದ್ದಾಳೆ ಎಂದು ಕವಿ ವರ್ಣನೆ ಮಾಡಿದ್ದಾನೆ. ಇದೇ ಈ ಗೀತೆಯ ಸಾರಾಂಶ. ಜಾನಪದ ಗೀತೆಯಾದಂಥ ಮಾಯದಂಥ ಮಳೆ ಬಂತು ಈ ಹಾಡನ್ನ ಹಾಡುವ ಮೂಲಕ ಕಮಲಮ್ಮ ಅವರು ಅದರ ಭಾವಾರ್ಥವನ್ನ ಕೂಡ ತಿಳಿಸ್ಕೊಟ್ರು. ನಂತರದಲ್ಲಿ ಇನ್ನಷ್ಟು ಜಾನಪದ ಗೀತೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಇದುವರೆಗೆ ಜಾನಪದ ಗೀತೆಯಾದಂಥ ಮಾಯದಂಥ ಮಳೆ ಬಂತು ಈ ಹಾಡಿನ ಭಾವಾರ್ಥವನ್ನ, ಹಾಗೆ ಹಾಡನ್ನ ಶ್ರೀಮತಿ ಕಮಲಮ್ಮ ಅವ್ರು ಹೇಳಿದ್ರು. ಈಗ ಮತ್ತೊಂದು ಜಾನಪದ ಗೀತೆಯನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ಹೇಳ್ತಾರೆ. ಯಾವ ಗೀತೆಯನ್ನ ಹಾಡ್ತಾರೆ ಅಂತ ನೋಡೋಣ. ಈಗ ಒಂದು ಜಾನಪದ ಗೀತೆ. ತಿಂಗಾಳು ಮುಳುಗಿದವೋ, ತಿಂಗಾಳು ಮುಳುಗಿದವೋ,
ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ಬಾಳೆ ಬಾಗಿದವೋ. ಮೈಕಾತಿ ಚಾಮುಂಡಿ ಮಂಡೇಲಿ ಒದರಿರಿ, ಮೈಕಾತಿ ಚಾಮುಂಡಿ ಮಂಡೇಲಿ ಒದರಿರಿ, ಮೈಸೂರಿನಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿನಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಹೂ ಕಂಡು ಮಂಡೆ ಅಲ್ಲೇ ಒದರುವರು ಬಾಳೆ ಬಾಗಿದವೋ, ಹೂ ಕಂಡು ಮಂಡೆ ಅಲ್ಲೇ ಒದರುವರು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ, ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಡೆಮುಡಿಯ ಮ್ಯಾಲೆ ಬರುವವಳ ಚಾಮುಂಡಿ, ನಡೆಮುಡಿಯ ಮ್ಯಾಲೆ ಬರುವವಳ ಚಾಮುಂಡಿ, ದೊರೆಯೆದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ, ದೊರೆಯೆದ್ದು ಕೈಯ ಮೂಗಿದಾರೋ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಕನ್ನ ಕನ್ನಡಿ ಬಂದೋ, ಕಂಚಿನ ಹೆಬ್ಬೆರೆ ಬಂದೋ, ಕನ್ನ ಕನ್ನಡಿ ಬಂದೋ, ಕಂಚಿನ ಹೆಬ್ಬೆರೆ ಬಂದೋ, ಸಣ್ಣೇರಿ ಮ್ಯಾಲೆ ಮಾಡೆ ಬಂದೋ ಬಾಳೆ ಬಾಗಿದವೋ, ಸಣ್ಣೇರಿ ಮ್ಯಾಲೆ ಮಾಡೆ ಬಂದೋ ಬಾಳೆ ಬಾಗಿದವೋ, ಸಣ್ಣೇರಿ ಮ್ಯಾಲೆ ಮಡೆ ಬಂದು ಚಾಮುಂಡಿ, ಸಣ್ಣೇರಿ ಮ್ಯಾಲೆ ಮಡೆ ಬಂದು
ಚಾಮುಂಡಿ ಮಡಿಯ ತೆಗೆಯೋದು ಬೆಳಗಾದೋ ಬಾಳೆ ಬೆಳಗಿದವೋ ಮಡಿಯ ತೆಗೆಯೋದು ಬೆಳಗಾದೋ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ. ಈ ಗೀತೆಯ ಭಾವಾರ್ಥ ಏನೆಂದರೆ, ತಿಂಗಳು ಮುಳುಗಿದವೋ, ಮುಸ್ಸಂಜೆ ಹೊತ್ತಿನಲ್ಲಿ ದೇವಿಯನ್ನು ಉತ್ಸವಕ್ಕಾಗಿ ಸಿದ್ಧ ಮಾಡಲಾಗಿದೆ. ದೇವಿ ಬರುವ ದಾರಿಯಲ್ಲಿ ಮನೆ, ಅಂಗಳ, ದೇವಸ್ಥಾನ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ತೋರಣ ಕಟ್ಟಿ ಬಾಳೆ ಕಂಬ ಮತ್ತು ಬಾಳೆಗೊನೆ ಇತ್ಯಾದಿಗಳ ಸಿಂಗಾರ ಮಾಡಿ ಬಾಳೆಗೊನೆಯನ್ನು ತೋರಣದಂತೆ ಕಟ್ಟಿ ದೇವಿಯನ್ನು, ಅಂದರೆ ಇಲ್ಲಿ ಚಾಮುಂಡೇಶ್ವರಿಯನ್ನು ಬರಮಾಡಿಕೊಳ್ಳುತ್ತಾರೆ. ಚಾಮುಂಡೇಶ್ವರಿ ದೇವಿ ಬರುವ ದಾರಿಯಲ್ಲಿ ಏನೆಲ್ಲ ಅಲಂಕಾರ ಇತ್ತು ಎಂಬುದನ್ನು ಈ ಗೀತೆಯಲ್ಲಿ ವರ್ಣಿಸಲಾಗಿದೆ. ಬಾಳೆಗೊನೆ ತಾನು ಪೂಜೆಗೆ ಸಿದ್ಧವಾಗಿದ್ದೇನೆ ಎಂದು ತಲೆಬಾಗಿ ನಮಿಸುವಂತೆ ಭಾಸವಾಗುತ್ತಿದೆ. ಚತುರೆ ಚಾಮುಂಡಿಗೆ ಹೇಗೆ ಚಾಮುಂಡಿ ಬೆಟ್ಟದಲ್ಲಿ ಅಲಂಕರಿಸಲಾಗಿತ್ತು ಎಂಬುದರ ವರ್ಣನೆ ಏನೆಂದರೆ, ಮುಡಿ ತುಂಬ ಹೂವು, ಕರಿಯ ಕಡ್ಡಿಯ ಸೀರೆ, ಅಂದರೆ ಕರಿಗೆರೆಯ ಸೀರೆಯ ನೆರಿಗೆಗೆ ಚಿನ್ನದ ಕುಣಿಕೆ, ಅಂದರೆ ಚಿನ್ನದ ಪಟ್ಟೆಯಂತಿರುವ ಪಟ್ಟೆ ಪೀತಾಂಬರದ ದಾರವನ್ನು ಕಟ್ಟಿ ಭವ್ಯವಾಗಿ ಅಲಂಕರಿಸಿಕೊಂಡು ಬರುತ್ತಿದ್ದರೆ ದೇವಿಗೆ ದೊರೆಯೇ ಎದ್ದು ಕೈ ಮುಗಿದರು ಎನ್ನುವುದು ಸಾರಾಂಶ. ದೇವಿಗೆ ಮೆರವಣಿಗೆ ತೆಗೆದಾಗ ಅಲ್ಲಲ್ಲಿ ಮಡೆ ಹಾಕುವುದು ರೂಢಿ, ಅಂದರೆ ಎಡೆ ಹಾಕುವುದು ಎಂದರ್ಥ. ಇಷ್ಟೆಲ್ಲ ನಡೆಯುವ ಹೊತ್ತಿಗೆ ಬೆಳಗಾಯಿತು ಎಂಬುದು ಜನಪದ ಅರ್ಥ. ತಿಂಗಳು ಮುಳುಗಿದವು ಎಂಬ ಜಾನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಶ್ರೀಮತಿ ಕಮಲಮ್ಮ ಅವರು ತಿಳಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ಜಾನಪದ ಗೀತೆಯ ಬಗ್ಗೆ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಜಾನಪದ ಗೀತೆಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ರು. ಈಗ ಮತ್ತೊಂದು ಜಾನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ. ಈಗ ಒಂದು ಜಾನಪದ ಗೀತೆ, ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ, ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ, ಗಲ್ಲು ತಾಜೆನುತ್ತಾ ಗೆಜ್ಜೆ, ಗಲ್ಲು ತಾಜೆನುತ್ತಾ ಬಲ್ಲಿದ ರಂಗನ್ ಒಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ, ನಂಬಲ್ಲಿದ ರಂಗನ್ ಒಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ. ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ, ಗಲ್ಲು ತಾಜೆನುತ್ತಾ ಗೆಜ್ಜೆ, ಗಲ್ಲು ತಾಜೆನುತ್ತಾ ಬಲ್ಲಿದ ರಂಗನ್ ಒಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ, ನಂಬಲ್ಲಿದ ರಂಗನ್ ಒಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ. ಅರೆದರು ಅರಿಶಿಣವಾ ಅದಕ್ಕೆ ಬೆರೆಸ್ಯಾರು ಸುಣ್ಣವಾ, ಅದಕ್ಕೆ ಬೆರೆಸ್ಯಾರು ಸುಣ್ಣವಾ, ಅಂದವುಳ್ಳ ರಂಗನ ಮ್ಯಾಲೆ ಚೆಲ್ಲಿದರೋ ಕುಳಿಯೋ, ನಮ್ಮ ಅಂದವುಳ್ಳ ರಂಗನ ಮ್ಯಾಲೆ ಚೆಲ್ಲಿದರೋ ಕುಳಿಯೋ. ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ, ಗಲ್ಲು ತಾಜೆನುತ್ತಾ
ಗೆಜ್ಜೆ ಘಲ್ಲುತ್ತಾ ಜನುತಾ ಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಹಾಲಿನೋ ಕುಳಿಯೋ ಒಳ್ಳೆ ನೀಲದೋ ಕುಳಿಯೋ ಒಳ್ಳೆ ನೀಲದೋ ಕುಳಿಯೋ ಲೋಲನಾದ ರಂಗನ್ ಮ್ಯಾಲೆ ಹಾಲಿನೋ ಕುಳಿಯೋ ನಮ್ ಲೋಲನಾದ ರಂಗನ್ ಮ್ಯಾಲೆ ಹಾಲಿನೋ ಕುಳಿಯೋ ಘಲ್ಲು ಘಲ್ಲೆನುತಾ ಗೆಜ್ಜೆ ಘಲ್ಲುತ್ತಾ ಜನುತಾ ಗೆಜ್ಜೆ ಘಲ್ಲುತ್ತಾ ಜನುತಾ ಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ತುಪ್ಪದೋ ಕುಳಿಯೋ ಒಳ್ಳೆ ಒಪ್ಪದೋ ಕುಳಿಯೋ ಒಳ್ಳೆ ಒಪ್ಪದೋ ಕುಳಿಯೋ ಒಪ್ಪವುಳ್ಳ ರಂಗನ್ ಮ್ಯಾಲೆ ತುಪ್ಪದೋ ಕುಳಿಯೋ ನಮ್ಮ ಒಪ್ಪವುಳ್ಳ ರಂಗನ್ ಮ್ಯಾಲೆ ತುಪ್ಪದೋ ಕುಳಿಯೋ ಗಲ್ಲು ಗಲ್ಲೆನುತಾ ಗೆಜ್ಜೆ ಘಲ್ಲುತ್ತಾ ಜನುತಾ ಗೆಜ್ಜೆ ಘಲ್ಲುತ್ತಾ ಜನುತಾ ಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಗಂಧದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಅಂದವುಳ್ಳ ರಂಗನ್ ಮ್ಯಾಲೆ ರಂಗಿನೋ ಕುಳಿಯೋ ನಮ್ಮ ಅಂದವುಳ್ಳ ರಂಗನ್ ಮ್ಯಾಲೆ ರಂಗಿನೋ ಕುಳಿಯೋ ಘಲ್ಲು ಘಲ್ಲೆನುತಾ ಗೆಜ್ಜೆ ಘಲ್ಲುತ್ತಾ ಜನುತಾ ಗೆಜ್ಜೆ ಘಲ್ಲುತ್ತಾ ಜನುತಾ ಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಘಲ್ಲು ಘಲ್ಲೆನುತಾ ಗೆಜ್ಜೆ ಘಲ್ಲುತ್ತಾ ಜನುತಾ ಗೆಜ್ಜೆ ಘಲ್ಲುತ್ತಾ ಜನುತಾ ಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ್ ವಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಘಲ್ಲು ಘಲ್ಲೆನುತಾ ಗೆಜ್ಜೆ. ಈ ಗೀತೆಯ ಭಾವಾರ್ಥ ಏನೆಂದರೆ, ಇದೊಂದು ನೃತ್ಯ ಗೀತೆ. ಶ್ರೀಕೃಷ್ಣನು ನೃತ್ಯ ಪ್ರಿಯ. ಶ್ರೀಕೃಷ್ಣನನ್ನು ಕುರಿತು ಆತನ ಮೇಲೆ ವಿವಿಧ ರೀತಿಯ ರಂಗುಗಳನ್ನು ಚೆಲ್ಲುವ, ಓಕುಳಿಯಾಡುವ ಸಂದರ್ಭದ ಅಂದರೆ ಅಭಿಷೇಕದ ಬಗ್ಗೆ ಈ ಹಾಡು. ಆ ರಂಗಿನಲ್ಲಿ ಯಾವ ರೀತಿ ಕಂಗೊಳಿಸುತ್ತಾನೆ ಎಂದು ನೃತ್ಯದ ಮೂಲಕ ಹೆಜ್ಜೆ ಹಾಕಿ ಹಾಡಿರುವ ವೃಂದಗಾನ ಮತ್ತು ಸಮುದಾಯ ಗಾನ. ಶ್ರೀಕೃಷ್ಣನು ತುಂಬಾ ಸುಂದರ ರೂಪವುಳ್ಳವನು, ಅಂದವುಳ್ಳವನು ಮತ್ತು ರಸಿಕನು. ಅವನಿಗೆ ಅರ್ಪಿಸುವ ಓಕುಳಿಗಳ ವರ್ಣನೆ ಏನೆಂದರೆ, ಅರಿಶಿಣ ಮತ್ತು ಸುಣ್ಣ ಬೆರೆಸಿದರೆ ಕೆಂಪು ಬಣ್ಣದ ಓಕುಳಿಯಾಗುತ್ತದೆ. ಹಾಲು ಮತ್ತು ನೀಲಿಯ ಬಣ್ಣವನ್ನು ಬೆರೆಸಿದರೆ ನೀಲದ ಓಕುಳಿಯಾಗುತ್ತದೆ. ತುಪ್ಪದ ಮತ್ತು ಗಂಧದ ಓಕುಳಿಯನ್ನು ತಯಾರಿಸಿ ಶ್ರೀಕೃಷ್ಣನಿಗೆ ಅಭಿಷೇಕ ಮಾಡಿ ವಿವಿಧ ಬಣ್ಣದಲ್ಲಿ ಓಕುಳಿಯಾಡಿಸಿ ಕುಣಿಸಿ ಅವನ ಅಂದವನ್ನು ಸವಿದು ಸಂತೋಷ ಪಡುವಂತಹ ಸಮುದಾಯದ ಹಾಡು ಮತ್ತು ಕುಣಿತವನ್ನು ಕವಿ ಈ ಹಾಡಿನಲ್ಲಿ ಚಿತ್ರಿಸಿದ್ದಾನೆ. ಗಲ್ಲು ಗಲ್ಲುರಿತ ಗೆಜ್ಜೆ ಈ ಜಾನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ಶ್ರೀಮತಿ ಕಮಲಮ್ಮ ಅವರು ತಿಳಿಸ್ಕೊಟ್ರು. ನಂತರದಲ್ಲಿ ಕೂಡ ಇನ್ನಷ್ಟು ಜಾನಪದ ಗೀತೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಇದುವರೆಗೆ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಜಾನಪದ ಗೀತೆಗಳನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಜಾನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ. ಈಗ ಒಂದು ಜಾನಪದ ಗೀತೆ.
ಮುಂಜಾನೆದ್ದು ಕುಂಬಾರಣ್ಣ. ಹಾಡಿದವರು ಸುರೇಖಾ, ಸುನೀತಾ, ಪ್ರೇಮಲತಾ, ನರಸಿಂಹನಾಯಕ್ ಮತ್ತು ಮಂಜುನಾಥ್. ಸಂಗೀತ ಸಾಧು ಕೋಕಿಲ. ಸಾಹಿತ್ಯ ಜಾನಪದ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಿ ಹಾರ್ಯಾರಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಿ ಹಾರ್ಯಾರಿ ಮಣ್ಣ ತುಳಿದಾನ. ಹಾರಿ ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ. ಹಾರಿ ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ. ಹೊತ್ತರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ, ಗಟ್ಟಿಸಿ ಮಣ್ಣ ತುಳಿದಾನ. ಹೊತ್ತರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ, ಗಟ್ಟಿಸಿ ಮಣ್ಣ ತುಳಿದಾನ. ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ, ಮಿತ್ರೇರು ಹೊರುವಂತ ಐರಾಣಿ. ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ, ಮಿತ್ರೇರು ಹೊರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಿ ಹಾರ್ಯಾರಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಿ ಹಾರ್ಯಾರಿ ಮಣ್ಣ ತುಳಿದಾನ. ಅಕ್ಕಿ ಹಿಟ್ಟು ನಾನು ತಕ್ಕೊಂಡು ತಂದಿವ್ನಿ, ಗಿಂಡೀಲಿ ತಂದಿವ್ನಿ ತಿಳಿದುಪ್ಪ. ಅಕ್ಕಿ ಹಿಟ್ಟು ನಾನು ತಕ್ಕೊಂಡು ತಂದಿವ್ನಿ, ಗಿಂಡೀಲಿ ತಂದಿವ್ನಿ ತಿಳಿದುಪ್ಪ. ಗಿಂಡೀಲಿ ತಂದಿವ್ನಿ ತಿಳಿದುಪ್ಪ, ಕುಂಬಾರಣ್ಣ ತಂದಿಡು ನಮ್ಮ ಐರಾಣಿ. ತಂದಿಡು ನಮ್ಮ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಿ ಹಾರ್ಯಾರಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಿ ಹಾರ್ಯಾರಿ ಮಣ್ಣ ತುಳಿದಾನ. ಹಾರಿ ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ. ಹಾರಿ ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ. ಕುಂಬಾರಣ್ಣನ ಮಡದಿ ಕಡಗಾದ ಕೈಯಿಕ್ಕಿ, ಕೊಡದ ಮ್ಯಾಲೆ ನಾ ಬರೆದಾಳ. ಕುಂಬಾರಣ್ಣನ ಮಡದಿ ಕಡಗಾದ ಕೈಯಿಕ್ಕಿ, ಕೊಡದ ಮ್ಯಾಲೆ ನಾ ಬರೆದಾಳ. ಕೊಡದ ಮ್ಯಾಲೆ ನಾ ಬರೆದಾಳ, ಕಲ್ಯಾಣದ ಶರಣ ಬಸವನ್ನ ನಿಲ್ಲಿಸ್ಯಾಳ. ಕೊಡದ ಮ್ಯಾಲೆ ನಾ ಬರೆದಾಳ, ಕಲ್ಯಾಣದ ಶರಣ ಬಸವನ್ನ ನಿಲ್ಲಿಸ್ಯಾಳ. ಶರಣ ಬಸವನ್ನ ನಿಲ್ಲಿಸ್ಯಾಳ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಿ ಹಾರ್ಯಾರಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಿ ಹಾರ್ಯಾರಿ ಮಣ್ಣ ತುಳಿದಾನ. ಹಾರಿ ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಐರಾಣಿ. 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 ನಾರ್ಯಾರು ಹೊರುವಂತ ಐರಾಣಿ. ನಾರ್ಯಾರು ಹೊರುವಂತ ಐರಾಣಿ. ಈ ಗೀತೆಯ ಭಾವಾರ್ಥ ಏನೆಂದರೆ, ಕುಂಬಾರಣ್ಣ ಬೆಳಗಾಗೆದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ತನ್ನ ಆಹಾರ ಕ್ರಮದಂತೆ ಆಹಾರವನ್ನು ಸೇವಿಸಿ ಕಾಯಕಕ್ಕೆ ಸಿದ್ಧವಾಗಿ ನಿಲ್ಲುತ್ತಾನೆ. ಕುಂಬಾರನ ಕೆಲಸ ವಿವಿಧ ಆಕಾರಗಳ ಗುಡಾಣ, ಮಡಿಕೆ, ಬಿಂದಿಗೆ, ಕುಡಿಕೆಗಳನ್ನು ಆಗಿನ ಕಾಲಕ್ಕೆ ತಕ್ಕಂತೆ ಮಾಡುವುದು. ಅದಕ್ಕೆ ಬೇಕಾದ ತಯಾರಿ ಏನೆಂದರೆ, ಮಡಿಕೆ ಮಾಡುವಂತಹ ಮಣ್ಣನ್ನು ಸಂಗ್ರಹಿಸಿ ಅದಕ್ಕೆ ನೀರು ಸಿಂಪಡಿಸಿ ಹದ ಮಾಡುವುದು. ಹದ ಮಾಡಬೇಕಂದ್ರೆ ಅದನ್ನು ತುಳಿದು ಹದ ಮಾಡಬೇಕಾಗುತ್ತದೆ. ಅದಕ್ಕೆ ಸಾಕಷ್ಟು ಸಮಯ ಮತ್ತು ಶಕ್ತಿ ಬೇಕಾಗುತ್ತದೆ. ಹದವಾದ ಮಣ್ಣು ಮಾತ್ರ ಕುಂಬಾರನಿಗೆ ತನಗೆ ಬೇಕಾದ ಆಕಾರ ಮತ್ತು ಪ್ರಮಾಣದಲ್ಲಿ ಗುಡಾಣ, ಮಡಿಕೆ,
ಐರಾಣಿ, ಕುಡಿಕೆಗಳನ್ನು ಮಾಡಲು ಸಾಧ್ಯ. ತಾನು ಮಾಡಿದ ಮಡಿಕೆ, ಕುಡಿಕೆ, ಐರಾಣಿ ಮೇಲೆ ಕುಂಬಾರಣ್ಣನ ಮಡದಿ ಕಡಗವನ್ನು ತೊಟ್ಟಿರುವಾಕೆ ಚಾಣಾಕ್ಷೆ, ಬುದ್ಧಿವಂತೆ. ತನಗೆ ಬೇಕಾದ ಮತ್ತು ಆಗಿನ ಕಾಲಕ್ಕೆ ಪ್ರಚಲಿತದಲ್ಲಿರುವ ಕಲೆಗಳನ್ನು ಮತ್ತು ಚಿತ್ತಾರಗಳನ್ನು ಇಲ್ಲಿ ಕೊಡದ ಮೇಲೆ ಬಸವನ ಪ್ರತಿಮೆಯನ್ನು ಮೂಡಿಸುತ್ತಾಳೆ. ಅವುಗಳನ್ನು ಖರೀದಿಸುವವರು ಮುಖ್ಯವಾಗಿ ಮಹಿಳೆಯರು ಅಕ್ಕಿ ಹಿಟ್ಟು, ತುಪ್ಪ ಇತ್ಯಾದಿಗಳನ್ನು ತಂದು ಪೂಜಿಸಿ ಒಪ್ಪಿಸಿ ವಿನಿಮಯ ಮಾಡಿಕೊಂಡು ಹೋಗುತ್ತಾರೆ. ಮಡಿಕೆ ಕುಡಿಕೆಗಳನ್ನು ಪಡೆದು ತಮಗೆ ಬೇಕಾದಂತಹ ಮಡಿಕೆ ಕುಡಿಕೆಗಳನ್ನು ಪಡೆದು ಸಾಗುತ್ತಾರೆ ಎಂಬುದು ಈ ಗೀತೆಯ ಸಾರಾಂಶ. ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾನಪದ ಗೀತೆಗಳ ವೈಶಿಷ್ಟ್ಯತೆ ಇರ್ಬೋದು, ಹಾಗೆ ಜಾನಪದ ಗೀತೆಗಳನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದ ಹಾಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಕಮಲಮ್ಮ ಅವರು ಭಾಗವಹಿಸಿ ಜಾನಪದ ಗೀತೆಯ ವೈಶಿಷ್ಟ್ಯತೆ ಕುರಿತಾಗಿ ಹಾಗೆ ಜಾನಪದ ಗೀತೆಯ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾನಪದ ಕಲಾವಿದರು, ಕಲೆ, ಹಬ್ಬಗಳು, ಆಚರಣೆಯೊಂದಿಗೆ ಮತ್ತೆ ಸಿಗೋಣ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ